ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹೊಸಕೋಟೆಲಿದ್ದೀನಿ. ಹೊಸಕೋಟೆಲಿರೋ ಒಂದು ದೇವಸ್ಥಾನ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಹೊಸಕೋಟೆಲಿರೋ ಇನ್ನೊಂದು ದೇವಸ್ಥಾನ ಯಾವುದು, ಏನು ಅಂತ ನಿಮ್ಗೆ ಗೊತ್ತಿರಲ್ಲ. ಆ ದೇವಸ್ಥಾನದ ಒಂದು ನಿಮಗೆ ಸಣ್ಣ ವಿಡಿಯೋ ಮೂಲಕ ನಮಗೆ ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಆ್ಯಂಡ್ ನಾನು ಯಾಕೆ ತಿಳಿಸ್ಬೇಕು ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿನ ಒಂದು ಮರನ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಗಣೇಶ ಮೂಡಿರುವ ಈ ಮರನೇ ನಿಮಗೆ ಎಕ್ಸಾಂಪಲ್, ಈ ದೇವಸ್ಥಾನದಲ್ಲಿ ಪವಾಡಗಳು ನಡೆಯುತ್ತೆ ಅನ್ನೋದಕ್ಕೆ. ವೆಲ್ಕಮ್ ಬ್ಯಾಕ್ ಟು ಸೋಲ್ ಆಫ್ ಕನ್ನಡ ಟೀಮ್. ನಾನು ನಿಮ್ಮ ಪ್ರೀತಿಯ ಕೃತಿಕಾ. ಆ್ಯಂಡ್ ನಾನಿವತ್ತು ಬಂದಿರೋ ದೇವಸ್ಥಾನನೇ ಶ್ರೀ ಕಾಟೇರಮ್ಮ ದೇವಾಲಯ. ಈ ದೇವಸ್ಥಾನಕ್ಕೆ ಕಾಟೇರಮ್ಮ ದೇವಸ್ಥಾನ ಅನ್ನೋದಕ್ಕಿಂತ ರಕ್ತ ಕಾಟೇರಮ್ಮ ದೇವಸ್ಥಾನ ಅಂತ ಕೂಡ ಹೆಸರು ಬಂದಿದೆ. ನಿಮಗೆ ಕಾಟೇರಮ್ಮನ ದೇವಸ್ಥಾನ ಅಂತ ಲೊಕೇಶನ್ ಹಾಕಿದ ತಕ್ಷಣ ಈ ದೇವಸ್ಥಾನ ನಿಮಗೆ ಲೊಕೇಶನ್ ತೋರಿಸೋದು. ಎಲ್ಲರೂ ಆಲ್ಮೋಸ್ಟ್ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗಿರ್ತೀರ. ಬಟ್ ಇಲ್ಲಿರೋ ಒಂದು ಬಲಿನಾಗೇಶ್ವರ ದೇವಸ್ಥಾನ ಹಾಗೂ ಮುನೇಶ್ವರ ದೇವಸ್ಥಾನ ಈ ದೇವಸ್ಥಾನ ಒಳಗೇ ಇದೆ. ಆ್ಯಂಡ್ ನಾನಿವತ್ತು ಬಂದಿದ್ದ ದಿವಸ ಬಂದ್ಬಿಟ್ಟು ಆಲ್ಮೋಸ್ಟ್ ಯಾವ ಕ್ರೌಡೂ ಇರಲಿಲ್ಲ. ದಟ್ ನಾನು ಬಂದಿದ್ದ ಟೈಮ್ ಕೂಡ ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಆಗಿತ್ತು. ನನಗೆ ಈ 2 ದಿವಸನೂ ಲಾಕ್ ಆಗಿತ್ತು. ನಾನು ಈ ದೇವಸ್ಥಾನ ನೋಡೋಕ್ಕಾಗಿಲ್ಲ. ಬಟ್ ಇಲ್ಲಿನ ಒಂದು ಸ್ಪೆಷಲ್ ದೇವಸ್ಥಾನ ಏನಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ಕಾಟೇರಮ್ಮ ದೇವಸ್ಥಾನ ಇದೆ ಅಲ್ವಾ ಗೈಸ್, ನಿಜವಾಗ್ಲೂ ಇದು ಒಂದು ಪವಾಡ ದೇವಸ್ಥಾನ ಅಂತಲೇ ಹೇಳ್ತೀನಿ. ಬಿಕಾಸ್ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬರ್ತಾ ಇರಬೇಕಾದ್ರೆ ನನಗೊಂದು ಬಂದಿರೋ ಫೀಲ್ ಆಗಲಿ ಅಥವಾ ನನಗೆ ಈ ದೇವಸ್ಥಾನದಲ್ಲಿ ಆಗಿರೋ ಪವಾಡನ ನೆನೆಸ್ಕೊಂಡ್ರೆ ಈಗಲೂ ನನಗೆ ಎದೆ ಡಗ್ ಅನಿಸುತ್ತೆ. ಅಂಥ ಪವಾಡ ಏನು ನಡೀತು ಅಂತ ಹೇಳಿದ್ರೆ, ಇಲ್ಲಿನ ಮೂರ್ತಿ ನೀವು ಇವಾಗ ನೋಡ್ತಿದ್ದೀರಲ್ಲ, ಈ ಮೂರ್ತಿನ ನನಗೆ ಫಸ್ಟು ವಿಡಿಯೋ ಮಾಡಬೇಕಾದ್ರೆ ದೇವರು ನಂಗೆ ತೋರಿಸೋದಕ್ಕೆ ಅಲೋ ಮಾಡಲಿಲ್ಲ. ಇದಕ್ಕೆ ಸಾಕ್ಷಿ ಒಂದು ಸ್ವಲ್ಪ ನೀವು ವಿಡಿಯೋನ ರಿವೈಂಡ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನಾನು ಮಾಡೋಕ್ಕೆ ಮುಂಚೆನೇ ಇಲ್ಲಿ ಆಲ್ಮೋಸ್ಟ್ ಈ ದೇವರು ತೋರಿಸ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಇಲ್ಲಿ ನಾನು ಹೇಳಿದ್ಕಿಂತ ಈ ದೇವಸ್ಥಾನದ ಬಗ್ಗೆ ಪೂಜಾರಿಗಳು ಏನು ಹೇಳ್ತಾರೆ ಅಂತ ನಾವು ಕೇಳಿಸ್ಕೊಳ್ಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಮನೋಜ್ ಅಂತ. ನಾನು 24ನೇ ಸಾಲಿನಿಂದ ಈ ರಕ್ತ ಕಾಟೇರಮ್ಮ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ತಾಯಿ ಹತ್ರ ಏನು ಸಂಕಲ್ಪ ಅಂದರೆ, ಯಾವುದೇ ಭಕ್ತಾದಿ ಬಂದು ತಾಯಿ ಹತ್ರ ಏನೇ ಕೇಳ್ಕೊಳ್ಳಿ ಸದಾ ತಾಯಿ ಅವರಿಗೆ ಸದಾ ಸಂಕಲ್ಪವನ್ನು ನಿರ್ವಹಿಸ್ಕೊಡ್ತಾಳೆ. ಇಲ್ಲೇನೊಂದು ವಿಶೇಷ ಅಂತಂದರೆ, ಹರಕೆ ಮಾಡ್ತಾರೆ ತಾಯಿ ಹತ್ರ ಬಂದು. ಇಲ್ಲಿ ಕಾಯಿ ಕಟ್ಟೋದಾಗಿರ್ಬೋದು, ಇಲ್ಲ ಬೀಗ ಹಾಕೋದಾಗಿರ್ಬೋದು, ಇಲ್ಲ ತೊಟ್ಲು ಕಟ್ತಾರೆ, ಮಕ್ಕಳು ತೊಟ್ಲು ಕಟ್ತಾರೆ. ಮತ್ತೇನಂತಂದರೆ ವಿಶೇಷ, ಮತ್ತು ಇಲ್ಲಿ ಬರ್ತಾರೆ ಪ್ರತಿಯೊಬ್ಬರು ಪೂಜೆಗಿನ್ನ. ಇಲ್ಲಿ ಕಂಬ ಇದೆ, ನಮ್ಮ ಮುಂಚೆ ಇಲ್ಲಿ 400 ವರ್ಷ ಹಳೆಯದು ವಿಗ್ರಹ ಇದು ಕಾಟೇರಮ್ಮ ಅಂತ ಹೆಸರು. ಉದ್ಭವ ಮೂರ್ತಿ ಅಲ್ವಾ ಇದು? ಮೂರ್ತಿ ಇದು ಮುಂಚೆ ಮಾವಿನ ಮರದ ಕೆಳಗಡೆ ವಿಗ್ರಹ ಸಿಕ್ಕಿರೋದು. ನಮ್ಮ ಗುರುಗಳಾದವರು ಅವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ, ಈಗ ಪ್ರತಿದಿನ ಪ್ರತಿ ವಿಶೇಷ ಇರುತ್ತೆ. ಪ್ರತಿದಿನ ಅಭಿಷೇಕ, ಮಹಾಮಂಗಳಾರತಿ, ಅಲಂಕಾರ ಎಲ್ಲ ಇರುತ್ತೆ. ಆಮೇಲೆ ಹಾಲು ಮೊಸರು ಮತ್ತು ಎಡೆ ಹಾಕ್ಕೊಂಡ್ಬರ್ತಾರೆ. ಇಲ್ಲಿ ಹಾಲು ಮೊಸರು ಎಲ್ಲ ಎಡೆ ಹಾಕ್ಬಿಟ್ಟು ತಾಯಿಗೆ ಮುಂದೆ ಕಂಬದ ಹತ್ರ ಎಡೆ ಹಾಕ್ಬಿಟ್ಟು ಇಲ್ಲಿ ಒಳಗಡೆ ಬಂದು ಪೂಜೆ ಮಾಡಿಸಿ ಎಲ್ಲ ಹರಕೆ ಕಟ್ಟೋ ಪದ್ಧತಿ ಇದೆ ಇಲ್ಲಿ. ಏನೇ ಆಗಿರ್ಬೋದು, ಎನಿವನ್ ಮಾಟ ಮಂತ್ರ. ಆದರೆ ಈ ರಕ್ತ ಕಾಟೇರಮ್ಮ ಅಂತ ಹೆಸರು ಯಾಕೆ ಬಂತು? ತಾಯಿಗೆ ಬಲಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಏನೇ ಆರಿಸ್ಕೊಂಡ್ರು ತಾಯಿಗೆ ಬಲಿ ಕೊಟ್ಟರೆ ತುಂಬ ಬೇಗ ನೆರವೇರಿಸ್ಕೊಡ್ತಾಳೆ ತಾಯಿ. ಮತ್ತೆ ವಿಶೇಷ ಏನಂದರೆ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರತಿದಿನ ಅಭಿಷೇಕ ಮತ್ತು ಅಲಂಕಾರ, ಉತ್ಸವ ಎಲ್ಲ ಇರುತ್ತೆ. ತಾಯಿ ಉತ್ಸವ ದೇವಿ ಇದ್ದಾರೆ, ಅಮಾವಾಸ್ಯೆ ಉತ್ಸವ ಮೂರ್ತಿಗೆ ಪ್ರತಿ ಶನಿವಾರ ಅಭಿಷೇಕ ಪ್ರತಿ ಶನಿವಾರ ಅಭಿಷೇಕ ಇದೆ. ಪ್ರತಿ ಅಮಾವಾಸ್ಯೆಗೆ ಅಮ್ಮನವರ ವಿಗ್ರಹ ಮೆರವಣಿಗೆ ರಾಜ್ಯ ತೆಗೆದು ಭಕ್ತಾದಿಗಳು ಸ್ವಾಮಿ ದೇವತೆ ಕೆಳಗಿದ್ದು ರೀ ಅವ್ರ ಹರಕೆ ಏನಾದ್ರು ಪಾದ ಮುಟ್ಟಿ ಅವರು ಇದನ್ನ ಈಡೇರಿಸ್ಕೊಳ್ತಾರೆ. ಅವ್ರ ಕಷ್ಟ ನೋಗಳು ಏನಿದೆ ಅಂತೇಳಿ ಆಗ ಬಂದಾಗ ಸ್ವಲ್ಪ ಪ್ರಸಾದ ನೀಡ್ತೇವೆ ಹೊತ್ತು. ಆ ಅಮ್ಮನವ್ರ ಪವಾಡ ಅಷ್ಟೇ ಅಂದರೆ, ಅವ್ರ ಕೈಲವ್ರಿಗೆ ಮಕ್ಕಳಿಲ್ಲ, ಸಂತಾನ ಭಾಗ್ಯ ಇಲ್ಲ, ಮದುವೆ ಇಲ್ಲ. ಆದ್ರೆ ಇಲ್ಲಿ ದೇವ್ರ ಪಾದ ಮುಟ್ಟಕ್ ಬಿಡ್ತೀರಾ? ದೇವ್ರಿಗೆ ಪಾದ ಮುಟ್ಟಕ್ ಬಿಡ್ತೀರಾ? ಪ್ರತಿ ಭೀಮನಾಮಾಸೆಗೆ ಒಂದು ವರ್ಷಕ್ಕೊಂದು ಸಾರಿ ಅಮ್ಮನವ್ರ ಪಾದ ಗರ್ಭಗುಡಿಯಲ್ಲಿ ತಾವೇ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಕಂಡು ಬರ್ತೇವೆ. ಆಯ್ತು, ಇದು ಮಾಡ್ತೀವಿ. ಈ ಅಮ್ಮನ 400-450 ವರ್ಷದ ಇತಿಹಾಸ. ಈಗ ಭಕ್ತರದ್ದು ಹೇಳಿದ್ರಲ್ಲ, ಒಂದು 8 ಗಂಟೆ ಕಾಲ ಇರ್ಬೋದು, ವ್ಯಾಪಾರ ನಷ್ಟ ಇರ್ಬೋದು, ಮನೆಯಲ್ಲಿ ಹಣಕಾಸು ಇರ್ಬೋದು, ಕೋರ್ಟು ಕಚೇರಿ ಇರ್ಬೋದು, ಮದುವೆ ಇದ್ದವರು, ಸಂತಾನ ಭಾಗ್ಯ ಇದ್ದವರು, ಎಲ್ಲರಿಗೂ ಎಲ್ಲ ಯಾವುದೋ ಒಂದು ಮಾಹಿತಿಗಳಿದ್ದರೆ ಎಲ್ಲ ಎಲ್ಲರದ್ದು ಬಗೆಹರಿಸ್ಕೊಡ್ತೀವಿ. ಪ್ರತಿ ಸೋಮವಾರ ಶನಿವಾರ ಹೂ ಪ್ರಸಾದ ಆಗುತ್ತೆ. ಭಕ್ತಾದಿಗಳ ಬಂದು ಹೂ ತಂದು ಈ ಥರ ಹೂವು ತರಬೇಕು, ಒಂದು ಅರ್ಧ kg ತಂದು ಅವರು ಕೇಳಿದರೆ ಇದು ಮಾಡ್ತಾರೆ, ಹೂ ಪ್ರಸಾದ ಕೊಡ್ತಾರೆ. ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆ ಮಾತ್ರ. ತದನಂತರ ಆಗಲ್ಲ, ಹೂವು ಆಗಲ್ಲ.
ಹುಣ್ಣಿಮೆ ಅಮಾವಾಸ್ಯೆ ಬಿದ್ದರೆ ಶನಿವಾರ ಸೋಮವಾರ ಅದನ್ನು ಹೋಗೋದಿಲ್ಲ, ಕೇಳೋದಕ್ಕಾಗೋದಿಲ್ಲ, ಹೂಪ್ರಸಾದ ಆಗೋದಿಲ್ಲ. ಓಕೆ. ಅಂದರೆ ವಿಶೇಷವಾಗಿ ಬೇರೆ ಯಾವ್ದು ಸಹ ಪೂಜೆ ಮಾಡ್ತಾರೆ ಈ ಹುಣ್ಣಿಮೆ ಅಮಾವಾಸ್ಯೆ ಬಿಟ್ಟು? ಈ ವಿಶೇಷ ಪೂಜೆ ಅಂದರೆ ನವರಾತ್ರಿ ಟೈಮಲ್ಲಿ. ನವರಾತ್ರಿ ಟೈಮಲ್ಲಿ 9 ದಿವಸ ವಿಶೇಷ ಅಲಂಕಾರ, ಒಂದೊಂದು ದಿನ ಒಂದೊಂದು ಅಲಂಕಾರ ದೇವರಿಗೆ ಇರ್ತದೆ, ವಿಶೇಷ ಪೂಜೆ ಇರ್ತದೆ, ಪ್ರತಿದಿನ ಅಭಿಷೇಕ ಇರುತ್ತೆ, ಪ್ರತಿದಿನ ಪ್ರಸಾದ ಉಂಟಾಗ ಅಮ್ಮನವ್ರಿಗೆ ವಿಜೃಂಭಣೆಯಿಂದ ಭಾರಿ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ. ದೇವಸ್ಥಾನ ಕ್ಲೋಸಿಂಗ್ ಟೈಮ್ ಅಂತ ಏನಾದರೂ ಇದೆಯಾ? ಹಾಂ, ಬೆಳಗ್ಗೆ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ರೆ ಸಂಜೆ 7 ಕ್ಲೋಸ್ ಮಾಡ್ತೀವಿ. ಸೋಮವಾರ ಗುರುವಾರ ದೇವಸ್ಥಾನ ಸ್ವಚ್ಛತೆಗಾಗಿ 1 ರಿಂದ 3 ಗಂಟೆ ಗಂಟೆ ಬಾಗ್ಲಾಗ್ತೀವಿ. ತದನಂತರ ನಾವು ಆಮೇಲೆ ಬಾಗಿಲು ತೆಗಿತೀವಿ. ಬೆಳಗ್ಗೆ ತೆಗೆದ್ರೆ ಸಂಜೆ 6 ಇದು ಮಾಡ್ತೀವಿ. ಆದರೆ ಇವ್ರು ಹೇಳಿದ್ರು ಇವಾಗ ಇದು ಉದ್ಭವ ಮೂರ್ತಿ ಸಿಕ್ಕಿದ್ದು ನಮಗೆ ಅಂತ. ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾದ್ರು ಯಾರು? ಪ್ರತಿಷ್ಠಾಪನೆ ಮಾಡಿದ ಅಮ್ಮನ ಅಲ್ಲಿ ಆಚೆ ಕಡೆ ಗರ್ಭಗುಡಿ, ಅಲ್ಲಿ ಸ್ತಂಭ ಇದೆಯಲ್ಲ ದೊಡ್ಡಗಂಬ, ಅಲ್ಲಿದ್ದು ಆ ಅಮ್ಮನ ತಂದು 6 ವರ್ಷ ಆಯ್ತು ಇಲ್ಲಿ ಒಳಗಡೆ ಪ್ರತಿಷ್ಠಾಪನೆ ಮಾಡಿ. ಬೆಂಗಳೂರಲ್ಲಿ ಸ್ವಾಮಿಗಳು ಇದು ಬಾಲಾಜಿ ಸ್ವಾಮಿಗಳು ಇರ್ತಾರೆ, ಬಾಬು ಸ್ವಾಮಿ ಅಂತೇಳಿ, ಅವ್ರ ಮುಖಾಂತರ ಅವ್ರ ತಂಡ ಅವರು ಬಂದು ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿದ್ದಾರೆ. ಅಂದ್ರೆ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಏನಾದ್ರೂ ತೊಂದರೆಗಳೇನಾದ್ರೂ ಆಯ್ತಾ? ಅಂದ್ರೆ ಇವಾಗ ಕೆಲವೊಂದು ದೇವರುಗಳು ಒಳಗಡೆ ಬರೋದಕ್ಕೆ ಬಲಿ ಪೀಠ ಎಲ್ಲ ಕೇಳುತ್ತಲ್ವಾ? ಆ ಥರ ಇಲ್ಲ, ಆ ಥರ ಏನೂ ಇಲ್ಲ. ಆ ಥರ ಯಾವುದೇ ಒಂದು ತೊಂದರೆ ಇಲ್ಲದೆ ಅಮ್ಮನ ಇದು ಆಯಿತು. ಹೌದಾ? ನಿಮ್ಗೆ ಹೆಂಗ್ ಅನ್ಸಿದೆ? ನೀವು ದೇವಸ್ಥಾನ ಇದ್ಬಿಟ್ಟು ಈಚೆ ಹೋಗ್ಬೇಕು ಅಂತ ಯಾವತ್ತಾದ್ರೂ ಫೀಲ್ ಬಂದಿದ್ಯಾ ಇಲ್ಲಿಂದ? ಯಾವತ್ತೂ ಫೀಲ್ ಬಂದಿಲ್ಲ. ನಾನು ಇಟ್ಟಿದ್ದು ಬೆಳಿಗ್ಗೆ ಮತ್ತು ತಾಯಿ ಕರ್ಸ್ಕೊಂಡಿದ್ದಕ್ಕೆ ನನಗೆ ತುಂಬ ತಾಯಿ ಹತ್ರ ತುಂಬ ಏನೇ ಅನ್ಕೊಂಡ್ರು ತಾಯಿ ಎಲ್ಲ ಕೊಟ್ಟಿದ್ದಾಳೆ ನನಗೆ ಸದಾ ಕಾಲ. ಅವ್ರ ಮನೆ ಕಟ್ಬೇಕಂತಿದ್ರು, ಅವ್ರ ಮನೆ ಕೂಡ ಕಟ್ಟಿಬಿಟ್ರು. ಈಗ ಅವರು ಮನಸ್ಸಲ್ಲಿ ಅನಿಸ್ಕಿತ್ತೆ ಮನೆ ಕಟ್ಟಿ ಈ ತಾಯಿ ಈ ಸನ್ನಿಧಾನಕ್ಕೆ ಬಂದಿದ್ದಕ್ಕೆ ಈಗ ಮನೆ ಕೂಡ ತುಂಬ ಮುಂದೆ ಹೋಗ್ತಿದೆ. ಅಂದರೆ ವಿಶೇಷವಾಗಿ ಯಾವುದೊಂದು ನಾವು ಬೇಡ್ಕೊಂಡು ತಾಯಿನ ಇದು ಮಾಡಿಕೊಂಡ್ರೆ ಬೇಗ ಹೊಲ್ದು ಬರ್ತಾರೆ. ಅಂದರೆ ಪ್ರತಿಯೊಂದು ಸಂಕಲ್ಪ ತಾಯಿಗೆ ಅಂದರೆ ರಕ್ತ ಕಾಟೇರಮ್ಮ ಅಂತ ಕರಿತೀವಲ್ವಾ, ತಾಯಿಗೆ ಬಲಿ ತುಂಬ ಇಷ್ಟ. ಬಲಿ ಕೊಟ್ಟು ಬೇಗ ಇದು ಮಾಡ್ತಾರೆ ತಾಯಿ. ಬಲಿ ಕೊಡೋದಕ್ಕೆ ಏನಾದರೂ ಟೈಮಿಂಗ್ಸ್ ಏನಾದರೂ ಇದೆಯಾ? ಈ ಟೈಮಲ್ಲಿ ಸಂಜೆ 4 ಗಂಟೆವರೆಗೂ ಬಲಿ ಕೊಡ್ಬೋದು. ಎಲ್ಲಿ ಬಲಿ ಕೊಡ್ಬೋದು? ಅಲ್ಲಿ ಮುಂದ್ಗಡೆ ದೇವರ ಅಲ್ಲಿ ಮುಂದ್ಗಡೆ ಇದೆ, ಮುಂಭಾಗ ಅದಕ್ಕಾಗಿ ಜಾಗ ಮಾಡಿದ್ದಾರೆ, ಅಲ್ಲಿದ್ದಾರೆ. ತದನಂತರ ಏನಂದ್ರೆ ಭಕ್ತಾದಿಗಳು ಇಲ್ಲೇ ಅನ್ನದಾನ ಮಾಡ್ತಾರೆ, ಇಲ್ಲೇ ಬಲಿ ಕೊಟ್ಟು ಕೆಲವ್ರಿಗೆ ಅಂತ ಊಟಗಳು ಅವರೇ ಮಾಡ್ತಾರೆ. ಅವಾಗೆಲ್ಲ ಚೌಟ್ರಿಗಳಿದ್ದಾರೆ ದೇವಸ್ಥಾನದ ಕಡೆಯಿಂದಾನೆ, ಸಮುದಾಯ ಭವನ ಇದೆ, ಪಾರ್ಟಿ ಹಾಲ್ ಇದೆ, ಎಲ್ಲ ಭಕ್ತಾದಿಗಳು ತಗೊಂಡು ಅಲ್ಲೇ ಪಾತ್ರ ಸಾಮಾನು ಎಲ್ಲ ಸಿಗುತ್ತೆ, ಇಲ್ಲೇ ಮಾಡಿ ಅವರು ಪ್ರಸಾದ ಕೊಟ್ಟು ಇಲ್ಲೇ ಮಾಡಿ ಹೋಗ್ತಾರೆ. ಇದು ಏನಾದರೂ ಮಾಟ ಮಂತ್ರ ಆಗಿರೋರಿಗೆ ಅಥವಾ ಏನಾದರೂ ಕೈಯಲ್ಲಿ ದಾರ ಕಟ್ಟಿಸ್ಕೋಬೇಕು ಅಂತ ಹೇಳಿದ್ರೆ ಯಾವ ದಾರ ಕಟ್ಟಿಸ್ಕೊಂಡ್ರೆ ಬೆಟರ್ ಈ ದೇವಸ್ಥಾನಕ್ಕೆ ಬರೋರು? ದಾರ ಗೀರ ಅಂತೇನಿಲ್ಲ. ಪ್ರತಿ ಅಮಾವಾಸ್ಯೆಗೆ ಅಮ್ಮಗೆ ಅಲಂಕಾರ ಮತ್ತೆ ಅಭಿಷೇಕ ಇರುತ್ತೆ. ಅದಾದ್ಮೇಲೆ ಉತ್ಸವ ಮೂರ್ತಿಯಿಂದ ಉತ್ಸವ ಇರುತ್ತೆ. ತಾಯಿ ದೇವಸ್ಥಾನ ಸುತ್ತ 3 ಸತಿ ಉತ್ಸವ ಇರುತ್ತೆ. ತಾಯಿ ಕೆಳಗಡೆ ಬಂದು ನಮಸ್ಕಾರ ಹಾಕೊಂಡ್ರೆ ಸಾಕು, ಯಾವುದೇ ಮಾಟ ಮಂತ್ರ ಆಗಿರಲಿ ಏನೇ ದೋಷ ಇದ್ರೆ ಪರಿಹಾರ ಆಗುತ್ತೆ. ಈ ಅಮ್ಮನ ಉದ್ಭವಾಗಿ ಮೂರ್ತಿ, ಈ ಕಲ್ಲು ಕೆಂಪು ಶಿಲೆ, ಕೆಂಪು ಶಿಲೆ ಇರೋದ್ರಿಂದ ಅಮ್ಮನ ನೀವು ನೋಡ್ಬೇಕಾದ್ರೆ ಅಮ್ಮ ಕೆಂಪು ಶಿಲೆ ಇದು, ಕೆಂಪು ಇದು ಪೂರ ಈ ತರ ವಿಗ್ರಹ ನೀವೆಲ್ಲೂ ನೋಡೋದಕ್ಕಾಗಲ್ಲ. ಅದಕ್ಕೆ ನನಗೆ ಇವಾಗ ಡೌಟ್ ಬಂತು. ಈಗ ನೀವು ನೋಡ್ಬೇಕಾದ್ರೆ ಕೆಂಪು ಶಿಲೆ ಅಮ್ಮನ ಫೋಟೋ ತೆಗೆದು ನೀವು ಜೂಮ್ ಮಾಡಿ ನೋಡಿದ್ರೆ ಅಮ್ಮನ ಮುಖ ಚೆನ್ನಾಗಿ ಕಾಣುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ದೇವಿಯ ಬಗ್ಗೆ ಇತ್ತು. ಈ ದೇವಿಯ ಒಂದು ಪವಾಡ ನೀವು ನೋಡಬೇಕು ಅಂತ ಹೇಳಿದ್ರೆ ಸ್ವತಃ ದೇವಸ್ಥಾನಕ್ಕೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಈ ದೇವಸ್ಥಾನದಲ್ಲಿ ನೀವು ಏನೇ ಕೇಳಿಕೊಂಡು ಹೂವು ಇಟ್ಟು ಕೇಳಿದ್ರೆ ಫಲ ಸಿಗುತ್ತೆ ಅಂತ ಕೂಡ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದೇವಸ್ಥಾನಕ್ಕೆ ಆಲ್ರೆಡಿ ಹೋಗಿರೋರು ಕಮೆಂಟ್ ಹಾಕಿ, ಇನ್ನೂ ಹೋಗಿಲ್ಲ ಅನ್ನೋರು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.